ಸಂಸ್ಥೆಯ ಫಲವಾಗಿ ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಸ್ವಾಮಿಯವರು, ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು, ಹಾಗೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರು, ಮಾಜಿ ಸಚಿವರಾದ ಆಗಮಿಸಿದಂತಹ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ಜೀವಿ ಶಾಸ್ತ್ರ ಪರಿಸ್ಥಿತಿ ಹಾಗೂ ಮತ್ತು ಪರಿಸರ ಇಲಾಖೆ ಶ್ರೀ ಶ್ರೀನಿವಾಸ್ ಲಲ್ ಅವರು. ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಮ್ಮಿಕೊಳ್ತಕ್ಕಂಥ ಮಾಲಿನ್ಯ ನಿಯಂತ್ರಣದ ದಿಕ್ಕಿನಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತನ್ನ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಚ್.ಎಂ. ರೇವಣ್ಣ ಸಾಹೇಬರು ಬಂದಿದ್ದಾರೆ. ಅವರನ್ನ ಮಂಡಳಿಯ ಅಧ್ಯಕ್ಷರು ಗೌರವಿಸಬೇಕಾಗಿ ನಾನು ಕೇಳಿ. ನಮ್ಮ ರಾಜ್ಯದ ಸರ್ವ ಜನಾಂಗದ ನಾಯಕ, ನಿನ್ನೆ ಇಡೀ ರಾಜ್ಯದ ಜನ ಬಸವಳ ತತ್ವದ ಆಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾದ ನಂತರ ನಿಯಂತ್ರಣ ಮಂಡಳಿಯ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಸಚಿವರೊಡನೆ ನಾನು ಬೇಡಿಕೆ ಇಟ್ಟಾಗ, ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿನಲ್ಲಿ ನಮ್ಮ ವಾಹನಗಳೇ ತಪ್ಪವಾಗಿದ್ದಾವೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ವಾಹನಗಳು ಎಷ್ಟಿದ್ದಾವೆ ಅಷ್ಟನ್ನು ಖರೀದಿ ಮಾಡಪ್ಪ ಅನ್ನೋಂಥ ಆದೇಶವನ್ನು ನಮಗೆ ಕೊಟ್ಟು ಹಸ್ತದಿಂದ ಫ್ಲಾಗ್ ಆಫ್ ಮಾಡಿಕೊಡ್ಬೇಕು ಅನ್ನೋದನ್ನು ಕೇಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಮಂಡಳಿ 50ನೇ ವರ್ಷನ ಆಚರಣೆ ಮಾಡ್ತಾ ಇದ್ದೀವಿ ನಾವು, ಸುವರ್ಣ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಘನ ಉಪಸ್ಥಿತಿ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮಂಡಳಿಯ ಅಧ್ಯಕ್ಷರು ಇಂದಿರಾ ಗಾಂಧಿಯವರ ದೂರದೃಷ್ಟಿಯಂತೆ ಅಂದು ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂದು ಸುವರ್ಣ ಸಂಭ್ರಮದಲ್ಲಿದ್ದೀವಿ. ಲಾಂಛನ ಕೂಡ ಲೋಕಾರ್ಪಣೆ ಆಗಿದೆ. ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಈಗ ನಾವೆಲ್ಲೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿ ಆಗೋಣ. ಫ್ಲಾಗ್ ಆಫ್ ಆಗ್ತಾ ಇದೆ ವಾಹನಗಳಿಗೆ. ಮತ್ತೊಂದು ಸಂತೋಷದ ವಿಚಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಗರದಲ್ಲಿ ಸಂಚಾರ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ನೀಡೋ ತೀರ್ಮಾನದಲ್ಲಿದ್ದೀವಿ. ಧನ್ಯವಾದಗಳು. ಪರಿಸರ ಕಾಳಜಿಯಿಂದ ಈ ಒಂದು ವಿಶೇಷ ಘೋಷಣೆ ಮಂಡಳಿ